ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತೇನು ಮಾಡೋಣ ಅಂತಂದ್ರೆ, ಮನ್ಯಾಗ ಸಣ್ಣ ಹುಡುಗರು ನ್ಯಾನ್ಬತ್ತಿ ಗಾಡಿ ಆಡ್ತಿದ್ರಿ. ಮೊದಲು ನಾವು ಸಣ್ಣವರಿದ್ದಾಗ 2 ಡಬ್ಬಿ ಬಾಯಿ ತೊಗೊಂಡು ನ್ಯಾನ್ಬತ್ತಿ ಹಾಕಿ ಒಂದು ಕಡಿ ಹಾಕಿ ರಿಂಗ್ ಹಾಕಿ ಟೈಮ್ ಪಾಸಿಗೆ ಗಾಡಿ ಮಾಡಿಕೊಡ್ತಿದ್ರು ನಮ್ಮ ಅಣ್ಣ. ಅದನ್ನು ನೆನಪೈತಿ. ಅದನ್ನು ಯಾವ ಥರ ಮಾಡೋಣ ಅಂತ ಇವತ್ತು ಹೇಳ್ತೇನೆ ನಿನಗೆ. ಲೆಟ್ಸ್ ಡೂಯಿಂಗ್ ದ ಕ್ಯಾಂಡಲ್ ವ್ಯಾನ್. ಲೆಟ್ಸ್ ಗೋ. ಅದಕ್ಕೆ ಬೇಕಾವು ಗ್ಯಾಜೆಟ್ಸ್ ಏನೇನಂತಂದ್ರೆ, 2 ಬೈಬುಚ್ ಬೇಕು ರೀ, ಒಂದು ಕ್ಯಾಂಡಲ್ ಬೇಕು. ಕ್ಯಾಂಡಲ್ ಏನು ಪೂರ್ತಿ ಬೇಡ, ಕಟ್ ಪೀಸ್ ಆದ್ರೆ ಸಾಕು. ಈ ಥರ ಕಟ್ ಪೀಸ್ ಇದ್ರೆ ಸಾಕು. ಆಮೇಲೆ 1 ಪೀಸ್ ರಬ್ಬರ, 2 ಕಡಿ ಸಣ್ಣ ಸಣ್ಣ, ಈಸಿ ಇಷ್ಟ. ಬೈಬುಚ್ 2, ಕ್ಯಾಂಡಲ್ ಪೀಸ್ 1, 2 ಸಣ್ಣ ಕಡಿ, 1 ರಬ್ಬರ, ಇಷ್ಟ ಆದರೆ ಸಾಕು. ಲೆಟ್ಸ್ ಸ್ಟಾರ್ಟ್. ಮೊದಲ 2 ಬೈಬುಚ್ಚಿ ತೊಗೋಬೇಕ್ರಿ. ಫಸ್ಟ್ ವಿ ಹ್ಯಾವ್ ಬ್ರಿಂಗ್ ಟು ಬಾಟಲ್ ಕ್ಯಾಪ್ಸ್. ಆಮೇಲೆ ಅದಕ್ಕೆ ಕರೆಕ್ಟಾಗಿ ಹೋಲ್ ಮಾಡ್ಕೋಬೇಕು 2. ಹೆಂಗಂದ್ರೆ ಕರೆಕ್ಟ್ ಸೆಂಟ್ರ್ ಇಲ್ಲಿ ತೋರಿಸ್ತಾ ನೋಡೋದ, ಕರೆಕ್ಟ್ ಸೆಂಟರ್ 2 ಹೋಲ್ ಮಾಡ್ಕೋಬೇಕು. ಆಮೇಲೆ 1 ಪೀಸ್ ಕ್ಯಾಂಡಲ್ ಇರ್ತಿದ್ಲ, ಕರೆಕ್ಟಾಗಿ 1 ಪೀಸ್ ಕಟ್ ಮಾಡ್ಕೊಂಡು ಸೇಮ್ ಅದಕ್ಕೂ ಒಂದು ಸಣ್ಣದು ಹೋಲ್ ಮಾಡ್ಕೋಬೇಕ್ರಿ. ನಡಕ್ಕೆ ಭಾಳ ಸೂಕ್ಷ್ಮ ಇರ್ತೈತಿ, ಒಡೆದು ಹೋಗೋ ಸಾಧ್ಯತೆ ಇರ್ತೈತಿ. ಕರೆಕ್ಟಾಗಿ ಮಾಡ್ಕೋಬೇಕು. ಸೂಜಿ ಒಂದು ಸ್ವಲ್ಪ ಹೀಟ್ ಮಾಡಿ ಟಚ್ ಮಾಡಿದ್ರೆ ಅಂದ್ರೆ ಆರಾಮಾಗ್ತೈತಿ, ನೋ ಪ್ರಾಬ್ಲಮ್. ಲೆಟ್ ಸ್ಟಾರ್ಟ್ ದ ಗೇಮ್. ಗೋ. ರಬ್ಬರ್ ತೊಗೊಂಡ ಮೊದಲ ರಬ್ಬರ್ ಮೊದಲ ಒಂದು ಬೈಬುಚ್ಚಿದ 1 ಸೈಡ್ ಪಾಸ್ ಮಾಡ್ಕೋಬೇಕು ರಬ್ಬರ. ಅದನ್ನ ಒಂದು ಸಣ್ಣ ಪೀಸಿಂದ 1 ಸೈಡ್ ಲಾಕ್ ಮಾಡ್ಕೋಬೇಕು ಕಟ್ಟಿಗಿಂದ. ಈ ಥರ 1 ಸೈಡ್ ರಬ್ಬರ ಒಂದು ಬೈಬುಚ್ ಹೋಲ್ನಾಗ ಪಾಸ್ ಮಾಡಿ 1 ಸೈಡ್ ಕಟ್ಟಿಗಿಂದ ಈ ಥರ ಲಾಕ್ ಮಾಡ್ಕೋಬೇಕು. ಈ ಥರ ಕಾಣತೈತಿ, ಈ ಥರ ಲಾಕ್ ಮಾಡ್ಕೋಬೇಕು. ಆಮೇಲೆ ಇನ್ನೊಂದು ಬೈಬುಚ್ ಇರ್ತಿದ್ಲ, ಅದ್ರೊಳಗೆ ಸೇಮ್ ರಬ್ಬರ್ನ ಪಾಸ್ ಮಾಡಬೇಕು. ಎಸ್, ಈ ಥರ ಒಂದು ಫೀಲ್ ಆದಂಗೆ ಆಗ್ರಿ ಅದು. दिस टाइप इट कैन लुकिंग लाइक अ व्हील. एक चक्र जैसे दिखने का है. हाँ, ये बाइबुच दोनों साइड को होल करके अंदर एक बीच में एक रबर पास करने का, एक साइड रबर को एक लकड़ी के टुकड़ा से लॉक करने का, बाद में रबर बीच में से दोनों में पास करने का. एक होल जैसा व्हील जैसा दिखता है, ಒಂದು ಫೀಲ್ ಗತೆ ಕಾಣ್ತೈತೆ ನೋಡ್ರಿ. ಆಮೇಲೆ ಇಲ್ಲೇನಿಲ್ಲ, ಈ ಸೈಡ್ ನಾವೇನದ ಇದನ್ನ ಮಾಡಿ ಇಟ್ಕೊಂಡಿರ್ತೇವಲ್ಲ, ಇದ್ರೊಳಗೆ ರಬ್ಬಲ್ ಪಾಸ್ ಆಗ್ಬೇಕದ. ಇದನ್ನ ಭಾಳ ಸೂಕ್ಷ್ಮವಾಗಿ ಮಾಡಬೇಕು, ಇಲ್ಲ ಅಂದ್ರೆ ಇದು ಹೊಡಿತೈತಿ. ಇದು ಹೊಡಿತಂದ್ರೆ ಪದೇ ಪೀಸ್ ಮಾಡ್ಕೊಳ್ಳೋದು ಒಣ ಟೆನ್ಷನ್ ಅದ. ಬಿ ಕೇರ್ಫುಲಿ ಪಾಸಸ್ ದಿಸ್ ರಬ್ಬಲ್ ಇನ್ ಟು ದಿಸ್ ಕ್ಯಾಂಡಲ್ ಪೀಸ್. ಕೇರ್ಫುಲ್. ಓಕೆ ದಿಸ್ ಟೈಪ್ ನ್ಯಾನ್ಬತ್ತಿ ಒಳಗೆ ಪಾಸ್ ಮಾಡ್ಕೋಬೇಕು. ಇದನ್ನು ಭಾಳ ಕೇರ್ಫುಲಿ ಮಾಡ್ಬೇಕಾ. ಇದಕ್ಕೆ ನಕ್ಕಿ 100% ಡ್ಯಾಮೇಜ್ ಆಗ್ತೈತಿ. ಒಂದು ಚೂರು ಸಡ್ಲಿ ಬಿಟ್ರೆ ಮತ್ತೆ ಹೊರಗೆ ಹೋಗ್ತೈತಿ. ಈ ಸೈಡ್ ಏನೈತಲ್ಲ, ಇನ್ನೊಂದು ಇದು ನಮ್ಮ ಗೇರ್ ಇದ್ದಂಗೆ ಇದೆ, ಎಕ್ಸಿಲೇಟರ್ ಗೇರ್ ಎಲ್ಲ ಇದೆ. ಈ ಥರ ಹಾಕಿ ಲಾಕ್ ಮಾಡ್ಕೋಬೇಕು. ಎಸ್, ಅವರ್ ವ್ಯಾನ್ ಈಸ್ ರೆಡಿ. 2 ಬೈಬುಚ್ ತೊಗೋಬೇಕು, ಅದಕ್ಕೆ ಸೆಂಟರ್ ಕರೆಕ್ಟಾಗಿ ಹೋಲ್ ಮಾಡ್ಕೋಬೇಕು. 1 ಕ್ಯಾಂಡಲ್ ಪೀಸ್ ತೊಗೋಬೇಕು, ಅದಕ್ಕೂ ಹೋಲ್ ಮಾಡ್ಕೋಬೇಕು. 2 ಏನು ಹೋಲ್ ಆಗಿರ್ತಾವಲ್ಲ, ಅದಕ್ಕೆ ನಡಕ್ಕೆ ಕರೆಕ್ಟಾಗಿ ರಬ್ಬರ್ ಪಾಸ್ ಮಾಡ್ಕೊಂಡು 1 ಸೈಡ್ ರಬ್ಬರಿಗೆ 1 ಕಟ್ಟಿಗೆ ಪೀಸಿಂದ ಲಾಕ್ ಮಾಡ್ಕೋಬೇಕು. ಇನ್ನೊಂದು ಸೈಡ್ ರಬ್ಬರಿಗೆ ಅದೇ ಕಟ್ಟಿಗೆ ಪೀಸಿಂದ ಸ್ವಲ್ಪ ಲೆಂತ್ ಇರ್ಬೇಕು. ಅದನ್ನು ನಾವು ತಿರುಗಿಸಿದ್ರೆ ಅದೇ ಲೋಡ್ ತೊಗೊಳ್ರಿ. ಅದಕ್ಕೆ ನಮ್ದು ವ್ಯಾನ್ ರೆಡಿ. ಅವರ್ ಮಿನಿ ವ್ಯಾನ್ ಈಸ್ ರೆಡಿ. ಇದನ್ನು ಇವಾಗ ಲೆಟ್ಸ್ ಟು ಟ್ರೈ. ಓಡುತ್ತಾ ಇಲ್ಲ ಅಂತೇಳಿ ಇದನ್ನು ಮೊದಲು ಗಟ್ಟಿಯಾಗಿ ಹಿಡ್ಕೊಂಡು ಈ ಥರ ಚಾರ್ಜ್ ಮಾಡ್ಕೋಬೇಕು. ದಿಸ್ ವಿಲ್ ಬಿ ಚಾರ್ಜ್ಡ್ ಲುಕಿಂಗ್ ಲೈಕ್ ದಿಸ್. ಈ ಥರ ಚಾರ್ಜ್ ಮಾಡೋದ್ರಿಂದ ಏನಾಗೈತೆ ಅಂದ್ರೆ, ಒಳಗೆ ಪವರ್ ಸ್ಟೋರ್ ಆಗತ್ತೆ ರೀ. ಒಳಗಡೆ ಪವರ್ ಸ್ಟೋರ್ ಆತಂದ್ರೆ ರಬ್ಬಲ್ ಗೊತ್ತಲ್ರಿ ನಿಮ್ಗೆ, ನಾವೆಷ್ಟು ಈ ಕಡೆ ಹಿಂಗೆ ತಿರುಗಿಸ್ತೇವಲ್ಲ ಆ ಥರ ಆಮೇಲೆ ಉಲ್ಟಾ ಎನರ್ಜಿ ಕೊಡ್ತೈತೆ. ನೋಡಿ ಇಲ್ಲ
ಇದು ನಮ್ಮದು ಗೇರ್ ಇದ್ದಂಗೆ ನೋಡಿ. ಒಳಗೆಲ್ಲ ಅದ ರೌಂಡಾಗಿ ಎನರ್ಜಿ ಸ್ಟೋರ್ ಆಗೋದೈತಿ. ಓಕೆ ಸಾಕು, ಭಾಳ ಮತ್ತು ರಬ್ಬರ್ ಐತಿತ್ತು. ಓಕೆ ಲೆಟ್ಸ್ ಟ್ರೈ ಅವರ್ ಮಿನಿ ವ್ಯಾನ್. ನಮ್ಮ ಮಿನಿ ವ್ಯಾನ್ ಓಡುತ್ತೆ ನೋಡೋಣ ಬರ್ರಿ. हमारा मिनी वैन इज चलता है कि नहीं देखेंगे. ओके लेट्स गो ಬರ್ರಿ. ಕಾಣದಿಲ್ಲ ನೋಡಿಲ್ಲ, ಈ ಕಡೆ ಇಡ್ತೀನಿ ಆ ಕಡೆ ಹೋಗುತ್ತೆ ನೋಡ್ರಿ. ಗಾಡಿ ಒಂದು ಸೈಡ್ ಲೋಡ್ ಆಗಿದ್ರಿ ನೋಡಿಲ್ಲ, ವೀಲ್ ಹೆಂಗೆ ತಿರ್ಗಾದ್ರಿ ನೋಡ್ಬೋದು. ಗಾಡಿ ಹೆಂಗೆ ಹೊಂಟದ ಅಂತ ಹೇಳಿ ಇಷ್ಟು ಮಾಡಿಕೊಡ್ರಿ ಹುಡುಗರಿಗೆ ಆರಾಮ್ ಸಂಚಾಲ ಹಾಕೊಂಡು ಕೊಡ್ತಾರೆ. ಇನ್ನೊಂದು ಏನು ಗೊತ್ತೇನ್ರಿ, ಇದೇನು ಲೋಡ ಈ ಕಡೆ ಬೆಳೆದಿತ್ತಂದ್ರೆ ತಾನ ಹಿಂಗೆ ಲೋಡ ಹೆಂಗೆ ನೋಡಿ ತೋರಿಸ್ತಾನೆ. ಇವಾಗ ಈ ಥರ ಇಟ್ಟಂದ್ರೆ ನೋಡಿ, ಏನಾರ ಟಚ್ ಕೊಡ್ತಂದ್ರೆ ಯಾವ ಥರ ಈ ಥರ ಲೋಡ್ ಹೋಗ್ತೈತೆ ನೋಡ, ಆಟ ಇಡ್ತಾನೆ ನೋಡ್ಬೋದು. ನೋಡಕ್ರಿ ನೋಡಿ ತಿರುಗುತ್ತದ ಮತ್ತು ಈ ಟೈಪ್ ಮೂವ್ ಆಗ್ತೈತಿ. ಇಷ್ಟ ಈಸಿ ನೀವು. ನಮ್ದು ಮಿನಿ ಮ್ಯಾನ್ ಎತ್ತಿ ವ್ಯಾನ್ ರೆಡಿ ಐತಿ. ಆಲ್ರೆಡಿ ಚಾರ್ಜ್ ಮಾಡಿ ನಾನು ನೋಡಿ ಹೆಂಗೆ ಇದಾಗತ್ತೈತಿ ಮೂವ್. ನೋಡ್ಬೋದು, ಇನ್ನೂ ಸ್ವಲ್ಪ ಚಾರ್ಜ್ ಮಾಡ್ತೀನಿ ಈ ಟೈಪ. ಬರೀ ನೋಡೋಣ ಆನ್ ರೋಡ್ ಇಟ್ಟು ಹೋಗ್ತೈತಿಲ್ಲ ನೋಡ್ರಿ. ನಮ್ಮ ಮಿನಿ ವ್ಯಾನ ಲೋಡ್ ಮಾಡಿಟ್ಟೇವಿ. ಈ ಗೆರೆ ಐತಿಲ್ಲ, ಈ ಗೆರೆಯಿಂದ ಸ್ವಲ್ಪ ದೂರ ಇಲ್ಲಿ ಇಡ್ತೀನಿ. ನೋಡೋಣ ಪಾಸ್ ಆಗುತ್ತೆಲ್ಲ ಗೊತ್ತಾಗುತ್ತೆ. 1 2 3 ಗೋ. ನೋಡ್ಬೋದು ನೀವು ನಮ್ಮ ಯಾವ ಥರ ಮೂವ್ ಆಗತೈತೆ ಅಂತೇಳಿ. ನೋಡಿ ನೋಡಿರಿ ನೋಡಿ ಯಾವ ಥರ ಮೂವ್ ಆಗತೈತೆ ಅಂತೇಳಿ. ನೋಡಿ ಆಟೋಮೆಟಿಕ್ ತಾನೇ ಮೂವ್ ಆಗೈತಿ. ಒಳಗಡೆ ಎನರ್ಜಿ ಸ್ಟೋರ್ ಆಗಿರ್ತಿಲ್ಲ, ಅದು ತಾನೇ ಮೂವ್ ಆಗೈತಿ ನೋಡಿರಿ. ಇನ್ನೊಂದು ಏನು ಗೊತ್ತೇನ್ರಿ, ಈ ಥರ ಮೂವ್ ಆಗೋ ಮುಂದೆ ಏನಾರ ಹತ್ತಂದ್ರೆ ಈ ಥರ ಇಡೋಣ, ಅದನ್ನು ಈ ಥರನೂ ಮೂವ್ ಆಗುತ್ತೆ. ಅದು ಹಿಂಗೆ ಮೂವ್ ಆಗುವಾಗ ಮುಂದೆ ಏನಾರ ಹತ್ತಂದ್ರೆ ಯಾವ ರೀತಿ ಲೋಡ್ ತಗೋತೈತಿ ನೋಡೋಣ ಗಪ್ಪ. ಮುಂದೆ ಏನಾರ ಟಚ್ ಆತಪ್ಪ ಅಂದ್ರೆ ನೋಡ್ರಿ, ಆಟೋಮೆಟಿಕ್ ಗೇರ್ ತೊಗೋತೈತಿ. ಹಿಂದೆ ಮುಂದ್ಗಡೆ ಏನಾರ ಲೋಡ್ ಐತೆ ಅಂದ್ರೆ ಹಿಂದ್ಗಡೆ ಗೇರ್ ತೊಗೋತೈತಿ. ತಿರ್ಗಾ ಬಿದ್ದು ಮತ್ತೆ ಹೋಗ್ತೈತಿ. ಬರ್ರಿ ಇದನ್ನು ಆನ್ ರೋಡ್ ಟ್ರೈ ಮಾಡಿ ನೋಡೋಣ ಯಾವ ಥರ ರಿಸಲ್ಟ್ ಕೊಡ್ತೈತೆ ಅಂತೇಳಿ. ಆನ್ ರೋಡ್ ಓಕೆ ಬಂದೇವಿ ನೋಡೋಣ. ಪಿಲ್ ಕಟ್ಟಿ ಮೇಲೆ ನೋಡ್ಬೋದು ನೀವು ಯಾವ ಥರ ಮೂವ್ ಆಗತೈತೆ ಅಂಥೇಳಿ. ತಿರ್ಗಾಕೈತ್ರಿ ಅಲ್ಲೇ ಬಿದ್ದ. ಕಟ್ಟಿ ಮೇಲೆ ಇಟ್ರಂತ್ರಿ ಮುಗಿದು ಹೋತು. ಪಲ್ಸರ್ NS 220 ಇದ್ದಂಗನ ನೋಡ್ರಿ. ನೋಡಿ 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 ಗೇರ್ ಹೆಂಗೆ ಹಾಕೋತೈತೆ ತಾನ ನೋಡಿ 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 ನೋಡಿ. ಟೋಲಿ ಟೈಮ್ ಪಾಸ್ ರೀ. ಏನರ ಟಚ್ಚರ್ ಏನು ಮಾಡ್ತೈತೆ ನೋಡಂಗಪ್ಪ. ನಡಕ್ಕೆ ಇಡೋಣ ಏನರ ಟಚ್ಚರ್ ಏನು ಮಾಡ್ತೈತೆ ನೋಡಂಗಪ್ಪ. ಶೇಂಗಾ ಸೊಪ್ಪು ಇಟ್ಟೇನೆ. ಬಾ 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 ಆಟ ಆಡಿದ್ದಂತ ಹೇಳಿ ಬಂದು ಬೆಡ್ ಮೇಲೆ ಇಟ್ಟರು. ಅದ್ರ ಎನರ್ಜಿ ಇತ್ತಂದ್ರೆ ಅದು ಮುಗಿತ್ರಿ. ಅದು ಹಂಗೆ ಪೂರ ಸುತ್ತಾಗಿ ಖಾಲಿಯಾಗ ಮಟನ ಹಂಗೆ ಒದ್ದಾಡೋದು ಗಾಡಿ ಅದು. ಈ ಗಾಡಿ ಕೆಲಸ, ಈ ಗಾಡಿ ಮಿನಿ ಗಾಡಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಈ ವಿಡಿಯೋ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಸೈಲೆಂಟ್ ಸಂತೋಷ್ ಅಂತ ID ಐತಿ, ಫಾಲೋ ಮಾಡ್ಕೊಳ್ರಿ. ಲವ್ ಯು, ಬಾಯ್.